ನಮ್ಮ ಗುಲ್ಬರ್ಗದಲ್ಲಿ ನಾವು ರೈಲ್ವೆ ಪ್ರಾಜೆಕ್ಟು ಎಕ್ಸ್ಪಾನ್ಷನ್ ಮಾಡಿ ಅಂತ ಹೇಳ್ತೀವಿ, ಅವ್ರು ಮಾಡ್ತಾ ಇಲ್ಲ. ಅದು ಕೆಮಿಕಲ್ ಇಂಡಸ್ಟ್ರಿಗಳಿಗೆ ಜಾಗ ಕೊಟ್ಟು ಕೃಷ್ಣಾ ನದಿಗೆ ಬಿಡ್ತಾ ಇದ್ದಾರೆ. ಜನ ಕುಡಿಯೋಕ್ಕೂ ನೀರು ಅದರಲ್ಲಿಂದ ತೊಂದರೆ ಆಗ್ತಾಯಿದೆ. ಯಾವುದೇ ನೋಡಿ ಯೋಚನೆ ಮಾಡೋ, ನಾವು ಟೆಕ್ಸ್ಟೈಲ್ ಪಾರ್ಕಿಗೆ ಅಂತ ಮಾಡಿದೆವು ಮತ್ತು ರೈಲ್ವೆ ಪ್ರಾಜೆಕ್ಟ್ ಅಂತ ಮಾಡಿದೆವು. ಈಗ ಮನಸ್ಸು ಬಂದಂತೆ ಇವರೆಲ್ಲ ಆಂಧ್ರದವ್ರಿಗೆ ಇವ್ರಿಗೆ ಕರೆಸಿ ಕೆಮಿಕಲ್ ಒಳಗೆ ಬಿಡ್ತಾ ಇದ್ದಾರೆ. ಜನರಿಗೆ ಭಾಳಷ್ಟು ತಾಪತ್ರೆ. ಅಂದರೆ ಇಂಥ ಕಡೆ ನೀವು ಲಕ್ಷ್ಯ ಕೊಡಬೇಕು. ಅದಕ್ಕೆ ಇವ್ರ ಬಲ್ಲಿ ಇದು ಏನು ಹೇಳ್ತಾರೆ, ಈ ಫೋರ್ಸೈಟೆಡ್ನೆಸ್ ಇಲ್ಲ. ಯಾರ ಹತ್ರ ಫೋರ್ಸೈಟೆಡ್ನೆಸ್ ಇರ್ತದೋ ಅವರು ದೇಶಕ್ಕಾಗಿ ನಾನು ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡಿ ಮಾಡ್ತಾರೆ. ಇಲ್ಲಿ ಅಂಥದ್ರ ಬಗ್ಗೆ ಇವ್ರದ್ದು ಯೋಚನೆ ಇಲ್ಲ. ನಮಗೆಲ್ಲ ಯಾರ ಹಠ ಹಿಡಿದು ರಕ್ತ ಕೊಟ್ಟು ಸತ್ಯಾಗ್ರಹ ಕುಂತು ಯಾವುದಾದ್ರು ಅವು ನೋಡಿ ಮಹಾರಾಷ್ಟ್ರದಾಗ ಪದೇ ಪದೇ ಕೂಡ್ತಾನೆ, ಪದೇ ಪದೇ ರಿಸರ್ವೇಷನ್ ಕೇಳ್ತಾನೆ. ಅರೆ ನಿಮ್ಮದು ಒಂದು ಹನಿ ರಕ್ತನೂ ಬೀಳಲಿಲ್ಲ, ನೀವು ಯಾರೂ ಬಂದು ಕೇಂದ್ರ ಸರ್ಕಾರ ಮೇಲೆ ಒತ್ತಾಯನೂ ತಂದಿಲ್ಲ, ನಮಗೆ ಮೆಜಾರಿಟಿನೂ ಇರಲಿಲ್ಲ. ಅಂಥ ಟೈಮ್ನಾಗ ನಿಮ್ಗೆ ಆರ್ಟಿಕಲ್ 371J ಮಾಡಿಕೊಟ್ರು. ನಿಮ್ಮಲ್ಲಿ ಏನಾದ್ರು ಅಪ್ರಿಸಿಯೇಷನ್ ಅದಲ್ಲ? ಹಿಂಗೆ. ಆದರೆ ನಾವು ಮುಂದಿನ ಪೀಳಿಗೆಗಾಗಿ ಇದು ಸಹಾಯ ಆಗಲಿ, ನಾವು ಇರ್ಬೋದು ಹೋಗ್ಬೋದು, ನಮ್ಮ ಮುಂದಿನ ಪೀಳಿಗೆಗಾಗಿ ನಾವು ಇದು ಮಾಡಿಕೊಟ್ರೆ ಎಷ್ಟು ದಿವಸದಿಂದ ಎಲ್ಲರೂ ಕೇಳ್ತಾ ಇದ್ದಾರೆ. ಪ್ರತಿಯೊಂದು ಕಡೆ ಭಾಷಣ ಮಾಡ್ತಿದ್ರು, ಅಸೆಂಬ್ಲಿದಲ್ಲೂ ಎತ್ತಿದ್ರು, ಮತ್ತು ಏನು ಉಪಯೋಗ ಆಗಿಲ್ಲ. ಆದರೆ ಒಂದೇ ಒಂದು ಮಾತನ್ನು ಸೋನಿಯಾ ಗಾಂಧೀಜಿಯವ್ರಿಗೆ ನಾ ಹೇಳಿದ ಮೇಲೆ ಅವ್ರು ಹೇಳಿದ್ರು, ನಮ್ಮಲ್ಲಿ ಮೆಜಾರಿಟಿ ಇಲ್ಲ, ಒಂದು ವೇಳೆಗೆ ನೀವು ಮೆಜಾರಿಟಿ ಮಾಡಿದ್ರೆ ಇದಕ್ಕೆ ನಾನು ಒಪ್ಪಿಗೆ ಕೊಡ್ತೀನಿ ಅಂದರು. ಅದನ್ನು ನಾನು ಎಲ್ಲರಿಗೆ ವಿಶೇಷವಾಗಿ ಮಾತಾಡಿ ಇದು ಮಾಡಿ ಅದು ಯುನಾನಿಮಸ್ಲಿ ಪಾಸ್ ಆಗಂಗೆ ಮಾಡಿದೆ. ಇದು ನಾನು ಯಾರಿಗೆ ನನಗೆ ನೀವು ಮೆಚ್ಚುಗೆ ವ್ಯಕ್ತಪಡಿಸ್ಬೇಕು ಅಂತ ಹೇಳ್ತಾ ಇಲ್ಲ. ಅಂದರೆ ವಿಜಿಲೆಂಟ್ ಆಗಿರ್ಬೇಕು, ನಮ್ಮ ಭಾಗಕ್ಕೆ ಏನು ಬೇಕು ಮತ್ತು ಈ ಭಾಗಕ್ಕೆ ನಾವು ಏನು ಮಾಡಬೇಕು ಅನ್ನೋದು ಪ್ರಧಾನಮಂತ್ರಿಗಳು ಯೋಚನೆ ಮಾಡಬೇಕು. ಎಲ್ಲರೂ ಯಾರಿಗೆ ಅಧಿಕಾರ ಇದೆ ಅವರೆಲ್ಲರೂ ಯೋಚನೆ ಮಾಡಬೇಕು. ನಾವು ಹಿಂದುಳಿದಿದ್ದೇವೆ ಅಂತ ನಾವು ಹೇಳ್ತೇವೆ. ನಮಗೆ ನಮ್ಮ ಮಕ್ಕಳು ನೋಡಿದಾಗ ಎಲ್ಲಕ್ಕಿಂತ ಲಾಸ್ಟ್ ರಿಸಲ್ಟ್ ಬರ್ತದೆ. ಸೊ ಅದು ಏನೇ ಇರಲಿ, ನಾವು ಎಲ್ಲರೂ ಕೂಡಿ ಸಹಕರಿಸಿ ಇದನ್ನು ಮುಂದೊಯ್ಯಂಗೆ ಮಾಡಬೇಕು. ಮತ್ತು ಮೋದಿಯವರು ತಮ್ಮದು ಮೊದಲಿನ ಅಹಂ ಬಿಡಬೇಕು, ಎಲ್ಲರನ್ನ ತೆಗೆದುಕೊಂಡು ಹೋಗಿ ದೇಶದ ಒಳ್ಳೆಯದಕ್ಕಾಗಿ ಏನು ಮಾಡಬೇಕು ಅದನ್ನು ಹೆಜ್ಜೆ ಇಡಬೇಕು.